ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಟಾಕ್ಸಿಕ್ ರಿಲೀಸ್ ಆಗಿ ಇನ್ನೇನು ಒಂದು ವಾರ ಉಳಿತು ಅಷ್ಟೇ. ಸೊ ಪ್ರಮೋಷನ್ ಕೂಡ ಭರ್ಜರಿಯಾಗಿ ಸ್ಟಾರ್ಟ್ ಆಗಿದೆ ಗುರು. ಸೊ ಥಿಯೇಟರ್ ಹೊರಗಡೆ ಕಟ್ಔಟ್ ಹಾಕ್ತಾ ಇದ್ದಾರೆ, ಪೋಸ್ಟರ್ಸ್ ಹಾಕ್ತಾ ಇದ್ದಾರೆ, ಮತ್ತು ಮೆಟ್ರೋಲಿ ಪೋಸ್ಟರ್ಸ್ ಕೂಡ ಹಾಕ್ತಾ ಇದ್ದಾರೆ, ಮತ್ತು ಟಾಕ್ಸಿಕ್ ಟೀಮ್ ಅವರು ಕೂಡ ಭರ್ಜರಿಯಾಗಿ ಪ್ರಮೋಷನ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಮೊನ್ನೆ ತಾನೇ ಆಲ್ಬಮ್ ರಿಲೀಸ್ ಆಯಿತು. ಸೊ ಸಾಂಗ್ಸ್ ಕೂಡ ಕೆಲವೊಂದಿಷ್ಟು ಚೆನ್ನಾಗಿದೆ. ಯಶ್ ಸರ್ ಅವರು ಆಪ್ಕಿ ಅದಾಲತ್ ಅಂತೇಳಿ ಒಂದು ಶೋ ಹೋಗಿದ್ರು. ಸೊ ಆ ಶೋಗೆ ಹೋದ್ಮೇಲೆ ನನಗಂತೂ ಬಹಳ ಖುಷಿ ಆಯ್ತು ಗುರು. ಏನಕ್ಕಪ್ಪ ಅಂದ್ರೆ ಸೌತ್ ಇಂದ ಯಾರು ಹೋಗಿದ್ದಿಲ್ಲ ಗುರು ಆಪ್ಕಿ ಅದಾಲತ್ ಶೋ ಅಲ್ಲಿ. ಸೊ ಬರೇ ಬಾಲಿವುಡ್ ಇಂದ ಶಾರುಖ್ ಖಾನ್, ಸಲ್ಮಾನ್ ಖಾನ್ ಮತ್ತು ಕೆಲವೊಂದಿಷ್ಟು ರಾಜಕಾರಣಿಗಳು ಮತ್ತು ಕ್ರಿಕೆಟರ್ಸ್ ಹೋಗಿದ್ರು. ಆದ್ರೆ ಸೌತ್ ಇಂದ ಯಾರು ಹೋಗಿದ್ದಿಲ್ಲ. ಯಶ್ ಸರ್ ಅವರು ಹೋಗಿದ್ರು ಅಲ್ಲಿ. ಸೊ ಬಹಳಷ್ಟು ಅವರ ವಿಷಯ ಬಗ್ಗೆ ಮಾತಾಡಿದ್ರು. ಸೊ ಟಾಕ್ಸಿಕ್ ಚಿತ್ರ ಬಗ್ಗೆ ಮಾತಾಡಿದ್ರು, ರಾಮಾಯಣ ಬಗ್ಗೆ ಮಾತಾಡಿದ್ರು, ಮತ್ತು ಕೆಲವೊಂದು ಕಾಂಟ್ರವರ್ಸಿ ಬಗ್ಗೆ ಮಾತಾಡಿದ್ರು. ರಶ್ಮಿಕಾ ಮಂದಣ್ಣ ಅವರ ಕಾಂಟ್ರವರ್ಸಿ ಶೋ ಆಫ್ ಇತ್ತಲ್ಲ, ಅದ್ರ ಬಗ್ಗೆ ಕೂಡ ಮಾತಾಡಿದ್ರು. ಮತ್ತು ಒಬ್ಬ ಫ್ಯಾನ್ ಆತ್ಮಹತ್ಯೆ ಮಾಡ್ಕೊಂಡಿದ್ದ. ಸೊ ಅವರ ಅಂತಿಮ ಸಂಸ್ಕಾರಕ್ಕೆ ಯಾಕೆ ಹೋಗಿದ್ದಿಲ್ಲ, ಸೊ ಅದ್ರ ಬಗ್ಗೆ ಕೂಡ ಮಾತಾಡಿದ್ರು. ಮತ್ತು ದುರಂಧರ್ 2 ಮತ್ತು ಟಾಕ್ಸಿಕ್ ಕ್ಲಾಶ್ ಆಯ್ತಲ್ಲ, ಅದ್ರ ಬಗ್ಗೆ ಕೂಡ ಮಾತಾಡಿದ್ರು. ಎಲ್ಲ ಮ್ಯಾಚೂರ್ ಆಗಿ ಆನ್ಸರ್ ಕೊಟ್ಟರು ಗುರು. ಸೊ ಅವ್ರ ಆನ್ಸರ್ ಕೇಳಿ ಖುಷಿ ಆಯಿತು ಗುರು. ಮತ್ತು ಕೆಲವೊಂದಿಷ್ಟು ಕ್ಲಿಪ್ಸ್ ಕೂಡ ಈಗ ವೈರಲ್ ಆಗ್ತಿದೆ ಇನ್ಸ್ಟಾದಲ್ಲಿ ಮತ್ತು ಯೂಟ್ಯೂಬಲ್ಲಿ. ಸೊ ಇದರಿಂದ ಟಾಕ್ಸಿಕ್ ಚಿತ್ರಕ್ಕೆ ನೆಕ್ಸ್ಟ್ ಲೆವೆಲ್ ಹೈಪ್ ಸಿಗುತ್ತೆ. ಒಳ್ಳೆ ಪ್ರಮೋಷನ್ ಸ್ಟ್ರಾಟರ್ಜಿ ಅಂತಲೇ ಹೇಳ್ಬೋದು. ಸೊ ಇನ್ನು ಟಾಕ್ಸಿಕ್ ಟೀಮ್ ಅವರು ಕೂಡ 4DX ಅಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ, ಮತ್ತು IMAX ಅಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ. ಇದರ ರನ್ ಟೈಮ್ ಬುಕ್ ಮೈ ಶೋ ಅಲ್ಲಿ ತೋರಿಸ್ತಾ ಇದೆ. ಸೊ ಸರ್ಟಿಫಿಕೇಟ್ ಕೂಡ ಸಿಕ್ಕಿದೆ, ಎ ಸರ್ಟಿಫಿಕೇಟ್. ಆಸ್ ಎಕ್ಸ್ಪೆಕ್ಟ್ ಗೊತ್ತಿತ್ತು ಇದು ಎ ಸರ್ಟಿಫಿಕೇಟ್ ಸಿಗುತ್ತೆ ಅಂತೇಳಿ. ಇದರ ರನ್ ಟೈಮ್ ಬಂದ್ಬಿಟ್ಟು 3 hours 14 minutes ಇದೆ ಗುರು. ಟಾಕ್ಸಿಕ್ ಚಿತ್ರ. ಸೊ ಇಷ್ಟು ಲೆಂತ್ ಇದ್ರೆ ಸೊ ಪಾರ್ಟ್ 2 ಏನಾದರೂ ಬರಬಹುದಾ? ಸೊ ನೋಡೋಣ, ಚಿತ್ರ ಬಂದ ಮೇಲೆ ಗೊತ್ತಾಗುತ್ತೆ. ನನ್ನ ಒಂದು ಗೆಸ್ನ ಪ್ರಕಾರ ಇದರ ಪಾರ್ಟ್ 2 ಬರುತ್ತೆ ಅಂತ ನಾನು ಅನ್ಕೊತೀನಿ. ನೋಡೋಣ ಸಿನಿಮಾ ಬಂದಮೇಲೆ ಗೊತ್ತಾಗುತ್ತೆ ನನ್ನ ಗೆಸ್ ಕರೆಕ್ಟ್ ಆಗುತ್ತೆ ಇಲ್ಲೋ ಅಂತೇಳಿ. ಸೊ ಇಂಟ್ರೆಸ್ಟ್ ಕೂಡ ಭಾಳ ಸಿಗ್ತಾ ಇದೆ ಬುಕ್ ಮೈ ಶೋ ಅಲ್ಲಿ. 9 lakh ಸಮಥಿಂಗ್ ಸಿಗ್ತಾ ಇದೆ, ಮತ್ತು ರಿಲೀಸ್ ಇನ್ನು ಹತ್ತಿರ ಇದ್ದಾಗ ಇನ್ನು ಒಂದು 2-3 ಡೇಸಲ್ಲಿ 1 million ಕೂಡ ಕ್ರಾಸ್ ಆಗುತ್ತೆ. ಸೊ ಖುಷಿ ಆಯಿತು. ಸೊ ಟಾಕ್ಸಿಕ್ ಎಲ್ಲ ಅನ್ಕೊಂಡಂಗೆ ಎಲ್ಲ ಭರ್ಜರಿಯಾಗಿ ನಡೀತಾ ಇದೆ. ಸೊ ಈ ಸಿನಿಮಾ ಅಟ್ ಎ ಟೈಮ್ ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ಶೂಟ್ ಆಗಿದೆ. ಆದರೆ ಇಂಗ್ಲೀಷ್ ಟ್ರೈಲರೇ ಇನ್ನೂ ಬಂದಿಲ್ಲ ಗುರು. ಬರೀ ಸೌತ್ ಇಂಡಿಯನ್ ಲ್ಯಾಂಗ್ವೇಜಲ್ಲಿ ಅಷ್ಟೇ ಬಂತು, ಆದರೆ ಇದು ಇಂಗ್ಲೀಷ್ ಟ್ರೈಲರ್ ಬಂದಿಲ್ಲ. ಸೊ ಯಾವಾಗ ರಿಲೀಸ್ ಮಾಡ್ತಾರೆ ಗೊತ್ತಿಲ್ಲ. ಸೊ ಪ್ರಾಪರಾಗಿ ರಿಲೀಸ್ ಪ್ಲ್ಯಾನ್ ಮಾಡ್ತಾರೆ ಅಂತ ಅನ್ಕೊತೀನಿ ಓವರ್ಸೀಸಲ್ಲಿ ಕೂಡ. ಸೊ ಇಂಡಿಯಾದಲ್ಲಿ ಕೂಡ ಅಡ್ವಾನ್ಸ್ ಬುಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಬೆಂಗಳೂರಲ್ಲಿ ಹಂತವಾಗಿ ಸ್ಟಾರ್ಟ್ ಆಗುತ್ತೆ. ಬೆಂಗಳೂರಲ್ಲಿ ಯಶ್ ಸರ್ ಅವರ ಫೇವ್ರೆಟ್ ಥಿಯೇಟರ್ ಊರ್ವಶಿ ಥಿಯೇಟ್ರಲ್ಲಿ ಫಸ್ಟ್ ಮೊದಲಿಗೆ ಚಾಲೂ ಮಾಡ್ತಾರೆ ಅಂತ ಅನ್ಕೊತೀನಿ. ಏನಕ್ಕಪ್ಪ ಅಂದರೆ KGF ಚಾಪ್ಟರ್ 2 ರಿಲೀಸ್ ಆಗಿತ್ತು ಆ ಟೈಮಲ್ಲಿ. ಸೊ ಊರ್ವಶಿ ಥಿಯೇಟ್ರಲ್ಲಿ 7 ಶೋ ಅಲ್ಲಿ 43 lakh ಗ್ರಾಸ್ ಕಲೆಕ್ಷನ್ ಮಾಡಿತ್ತು ಊರ್ವಶಿ ಥಿಯೇಟ್ರಲ್ಲಿ. ಸೊ ಒಂದು ರೆಕಾರ್ಡ್ ಅದು. ಸೊ ಅದಕ್ಕಾಗಿ ಅಲ್ಲಿ ಮೊದಲು ಸ್ಟಾರ್ಟ್ ಆಗುತ್ತೆ, ಮತ್ತು ಹಂತವಾಗಿ ಎಲ್ಲ ಕಡೆ ಸ್ಟಾರ್ಟ್ ಆಗುತ್ತೆ. ಸೊ ಈಗಲೂ ಕೂಡ ನನಗೆ ಅನಿಸುತ್ತೆ, ಸೊ ಟಾಕ್ಸಿಕ್ ಕಡೆಯಿಂದ ಇನ್ನೂ ಏನಾದರೂ ಒಂದು ಕಂಟೆಂಟ್ ಬರಬೇಕು ಗುರು ಅಂತ ನನಗೆ ಅನಿಸುತ್ತೆ. ಏನಕ್ಕಪ್ಪ ಅಂದರೆ ಸೊ ಟ್ರೈಲರ್ ಬಂತು, ಒಂದು ಹೈಪು ಕೂಡ ತೊಗೊಂಡಿದೆ, ಇಲ್ಲ ಅಂತ ಅಲ್ಲ. ಸೊ ಟ್ರೈಲರ್ ಕೂಡ ಸ್ವಲ್ಪ ಮಿಕ್ಸ್ಡ್ ಒಪಿನಿಯನ್ ಬಂತು. ಸೊ ಇನ್ನೂ ಏನಾದರೂ ಒಂದು ಕಂಟೆಂಟ್ ಬಂತಪ್ಪ ಅಂದರೆ ಈ ಸಿನಿಮಾ ನಾವು ನೋಡಲೇಬೇಕಪ್ಪ ಅಂತ ಅನ್ಕೋಬೇಕು. ಆ ಥರದ ಒಂದು ಕಂಟೆಂಟ್ ಬರಬೇಕು. ಸೊ ಮೇ ಬಿ ರಿಲೀಸ್ ಮಾಡ್ತಾರಂತ ಅನ್ಕೊತೀನಿ. 20th ಅಥವಾ 21st ರಿಲೀಸ್ ಮಾಡಬಹುದು ಏನಾದರೂ ಒಂದು ಕಂಟೆಂಟ್. ಸೊ ಒನ್ ಡೇ ಬಿಫೋರ್ ಕೂಡ ಇದರ ಒಂದು ಪೇಡ್ ಪ್ರೀಮಿಯರ್ ಶೋ ಕೂಡ ಮಾಡಬಹುದು ಅಂತ ಅನ್ಕೊತೀನಿ. ಸೊ ಡೆಫಿನೆಟ್ಲಿ ಮಾಡ್ತಾರೆ. ಸೊ ಎಲ್ಲ ಅನ್ಕೊಂಡಂಗೆ ಕರೆಕ್ಟಾಗಿ ನಡೀತಾ ಇದೆ. ಸೊ ಟಾಕ್ಸಿಕ್ ಟೀಮ್ ನೀವೆಷ್ಟು ಕಾಯ್ತಾ ಇದ್ದೀರಾ ಸೊ ನೋಡಲಿಕ್ಕೆ? ಸೊ IMAX ಅಲ್ಲಿ ನೋಡ್ತೀರಾ, 4DX ಅಲ್ಲಿ ನೋಡ್ತೀರಾ, ಸೊ ಡಾಲ್ಬಿ ಸಿನಿಮಾದಲ್ಲಿ ನೋಡ್ತೀರಾ? ಸೊ ಕಮೆಂಟ್ ಮಾಡಿ. ಸೊ ಟಾಕ್ಸಿಕ್ನ ಫಸ್ಟ್ ಡೇ ಕಲೆಕ್ಷನ್ ಎಷ್ಟಾಗಬಹುದು ಅಂತೇಳಿ ಸೊ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ, ಪ್ರೆಡಿಕ್ಷನ್ ಎಷ್ಟಾಗಬಹುದು ಅಂತೇಳಿ. ಸೊ ನೋಡೋಣ, ವೇಟಿಂಗ್ ಫಾರ್ ಟಾಕ್ಸಿಕ್. ಸೊ ಆಲ್ ದ ಬೆಸ್ಟ್ ಟಾಕ್ಸಿಕ್ ಮತ್ತು ಯಶ್ ಸರಿಗೆ. ಸೊ ಇದೇ ಥರ ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗುತ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.